ಜನಕಲ್ಯಾಣ ಟ್ರಸ್ಟ್ ಹಾಗೂ ಶ್ರೀಮತಿ ಲಕ್ಷ್ಮೀದೇವಿ ವೇದಿಕೆಯಿಂದ ರಾಮನಗರದಲ್ಲಿ ನಾರಿ ಶಕ್ತಿ ಸಂಗಮ ಜಿಲ್ಲಾ ಮಹಿಳಾ ಸಮ್ಮೇಳನ ಆಯೋಜನೆ ಮಾಡಲಾಗಿತ್ತು. ರಾಮನಗರದ RVCS ಕಲ್ಯಾಣ ಮಂಟಪದಲ್ಲಿ ನಡೆದ ಸಮ್ಮೇಳನವನ್ನು ಚನ್ನಪಟ್ಟಣದ ಶ್ರೀ ಮಾತಾ ಶಾರದಾಶ್ರಮ ಅಧ್ಯಕ್ಷೆ ಮಾತಾ ಜ್ಯೋತ್ಸಾಮಹಿ ಉದ್ಘಾಟನೆ ಮಾಡಿದರು. ಸಮ್ಮೇಳನದ ಕಾರ್ಯಕ್ರಮದಲ್ಲಿ ನೂರಾರು ಮಹಿಳಾ ಮಣಿಯರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಮಹಿಳಾ ಸಾಧಕಿಯರ ಭಾವಚಿತ್ರಗಳನ್ನು ಪ್ರದರ್ಶನ ಮಾಡಲಾಗಿತ್ತು. ಭಾವಚಿತ್ರಗಳನ್ನು ನೋಡಿ ಮಹಿಳೆಯರು ಕಣ್ತುಂಬಿಕೊಂಡರು. ಇದೇ ಮೊದಲ ಬಾರಿಗೆ ಮಹಿಳೆಯರಿಗೆ ರಾಷ್ಟ್ರ ಪ್ರೇಮ ಹಾಗೂ ರಾಷ್ಟ್ರ ಜಾಗೃತಿಯ ಕಿಚ್ಚು ಹಚ್ಚಿದ ನಾರಿ ಶಕ್ತಿ ಸಂಗಮ. ಇವತ್ತು ರಾಮನಗರದಲ್ಲಿ RVCS ಕನ್ವೆನ್ಷನ್ ಹಾಲ್ನಲ್ಲಿ ಡಿಸೆಂಬರ್ 17ನೇ ತಾರೀಕು ಹಿಂದು ಒಂದು ನಾರಿ ಶಕ್ತಿ ಸಮ್ಮೇಳನ ಅಂತೇಳಿ ಒಂದು ಸಮ್ಮೇಳನವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಇದು ರಾಷ್ಟ್ರಾದ್ಯಂತ 480 ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮುಗಿಸ್ಕೊಂಡು ನಮ್ಮ ಒಂದು ಜಿಲ್ಲೆಯಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಕರ್ನಾಟಕದಾದ್ಯಂತ 28 ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ನಡ್ಕೊಂಡು ಬಂದಿವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಮಹಿಳೆಯರ ಪ್ರಸ್ತುತ ಸಮಾಜದಲ್ಲಿ ಅವರು ಎದುರಿಸುತ್ತಿರುವಂತಹ ಸಮಸ್ಯೆಗಳು ಏನು, ಒಂದು ಸ್ತ್ರೀ ಭ್ರೂಣ ಹತ್ಯೆ ಇರ್ಬೋದು, ಮಹಿಳಾ ಅತ್ಯಾಚಾರ ಇರ್ಬೋದು, ಅಪಮಾನ ಮತ್ತು ಅವಮಾನಗಳಿಗೆ ಮಹಿಳೆ ಏನು ಒಳಗಾಗ್ತಾ ಇದ್ದಾರೆ, ಅದು ನಮ್ಮೆಲ್ಲರ ದುರ್ದೈವ ಆಗಿರೋದ್ರಿಂದ ಇಂಥ ಕಾರ್ಯಕ್ರಮಗಳನ್ನ ಹೇಗೆ ನಡಿಬಾರ್ದು ಅನ್ನೋ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಚಾರಗೋಷ್ಠಿಯನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ಭಾರತೀಯ ಚಿಂತನೆಯಲ್ಲಿ ಮಹಿಳೆ ಮತ್ತು ಭಾರತೀಯ ವಿಕಾಸದಲ್ಲಿ ಮಹಿಳೆಯ ಪಾತ್ರ, ಈ ಎರಡೂ ವಿಷಯಗಳ ಬಗ್ಗೆ ಬಹಳ ಸುದೀರ್ಘವಾಗಿ ಈ ಒಂದು ಸಮ್ಮೇಳನದಲ್ಲಿ ಚರ್ಚಾಗೋಷ್ಠಿಯಾಗಿ ನಾವು ತೆಗೆದುಕೊಂಡಿದ್ದೀವಿ. ನಮ್ಮ ಸಮಸ್ಯೆಗಳು ಏನೇನಿದೆ, ಮಹಿಳಾ ಸುರಕ್ಷತೆ ಇರಬಹುದು, ಶಿಕ್ಷಣ, ಸ್ತ್ರೀ ಸಬಲೀಕರಣ, ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿಯಲ್ಲಿ ಮಹಿಳೆಯ ಒಂದು ಪಾತ್ರ, ಮಹಿಳೆಯರ ಆರ್ಥಿಕ ಸ್ಥಿತಿಗತಿಗಳು ಏನಿದೆ, ಭಾರತೀಯ ಕೃಷಿಯಲ್ಲಿ ಮಹಿಳೆಯರು ಎದುರಿಸ್ತಾ ಇರುವಂತಹ ಸವಾಲುಗಳೇನಿದೆ, ಅವರ ಸ್ಥಿತಿಗತಿಗಳೇನಿದೆ, ಶೈಕ್ಷಣಿಕ ಕ್ಷೇತ್ರದ ಗೊಂದಲಗಳು ಮತ್ತೆ ಮಾನಸಿಕ ಸ್ಥಿತಿಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಬಹಳ ವಿಸ್ತೃತವಾಗಿ ಚರ್ಚೆಲ್ಪಡುವಂತಹ ವಸ್ತುಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಅಪಾರ ಜ್ಞಾನ ಹಾಗೂ ಅನುಭವ ಹೊಂದಿರುವಂತಹ ಸಂಪನ್ಮೂಲ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಮನಗರ ಜಿಲ್ಲೆಯಾದ್ಯಂತ ಎಲ್ಲ ಮಹಿಳೆಯರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಸುಮಾರು 1,000 ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೂಡಿದ್ದಾರೆ. ಈ ಪ್ರತಿಯೊಂದು ತಾಲೂಕಿನಿಂದ ಪ್ರತಿಯೊಬ್ಬ ಲೀಡರ್ಸ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಮುಖ್ಯವಾಗಿ ನಮ್ಮ ಜಿಲ್ಲಾ ಸಂಘಟಕರಾದಂತಹ ಶ್ರೀಮತಿ ಕವಿತಾರಾವ್ ಅವರು ಕೂಡ ಬಹಳ ಅತ್ಯುನ್ನತವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಲಿಕ್ಕೆ ಬಹಳ ಸಹಕಾರಿಯಾಗಿದ್ದಾರೆ. ನ್ಯೂಸ್ 42 ಕನ್ನಡ.